ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಯಾವುದು ಜಾತ್ರೆ ಶುಕ್ರವಾರ ಅಂತ ನಿನ್ನೆ ಮಾತಾಡಿದ್ವು, ಅದೇ ಶುಕ್ರವಾರ. ಇವತ್ತು ವಿ ಡಿ ವ್ಯಾನ್ಸು ಅವರ ಏನೋ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅಮೆರಿಕದವರು, 11 ಗಂಟೆಗೆ ವೈಟ್ ಹೌಸಲ್ಲಿ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದಾರೆ ಅನ್ಬಿಡ್ತಿದೆ. ನಾಳೆ ಅವರೇ ಮುಂದಾಳತ್ವ ವಹಿಸ್ತಾರೆ ಈ ಸೈನು ಇದಕ್ಕೆಲ್ಲ ಸೆರೆಮನಿಗೆ ಇರಾನ್ ಜೊತೆ. ಟ್ರಂಪ್ ಅವ್ರು ನೆನ್ನೆ ಒಂದ್ಸಲ, ನಾನು ಗೊತ್ತಲ್ಲ ಟ್ರಂಪ್ ಅಂತ ಒಂದ್ಸಲ ಚಮಕ್ ಕೊಟ್ಟಿದ್ರು, ಅದ್ರ ಬಗ್ಗೆ ಮಾತಾಡ್ತಗೋಣ, ಕ್ರೂಡಿಗೆ ಹೋದಾಗ ಹೇಳ್ತೀನಿ ಅದನ್ನ. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ ಮ್ಯಾಕ್ಸ್ ಹೆಲ್ತ್ ಕೇರು. ಬ್ರೇಕ್ಔಟ್ ಒಂದು ಚಾನಲ್ ಇದಾಗ್ತಾ ಇದೆಯಾ ಅಂತ ನೀವು ನೋಡೋದಾದ್ರೆ ವಾಲ್ಯೂಮ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂತ ದೊಡ್ಡ ವಾಲ್ಯೂಮ್ ಚಾರ್ಟ್ಸಲ್ಲಿ ಕಾಣಿಸಿಲ್ಲ ಇವತ್ತು. ಡೆಲಿವರಿ ಪರ್ಸೆಂಟೇಜ್ ಯಾರು ಚೆಕ್ ಮಾಡಿಬಿಟ್ಟು ಹೇಳ್ಬೋದು ನೀವು. ಸೊ ಒಂದು 30-40% ಜಾಸ್ತಿ ಡೆಲಿವರಿ ಪರ್ಸೆಂಟೇಜ್ ಇದೆ ಅಂದರೆ ಸುಮಾರು ಜನ ಡಿಮ್ಯಾಟ್ ಖಾತೆಗೆ ತೊಗೊಂಡಿರ್ಬೋದು ಅಂತ. ಸೊ ವಾಲ್ಯೂಮ್ ಅನ್ನೋದು ಕೂಡ ನಮ್ಮ ಇಂಡೆಕ್ಸ್ಗಳಲ್ಲಿ ವಾಲ್ಯೂಮ್ಗಳು ಸಿಗೋದಿಲ್ಲ ನಮಗೆ, ಅದು ಸ್ಟಾಕಲ್ಲಿ ವಾಲ್ಯೂಮು ಇಂಪಾರ್ಟೆಂಟ್. ಲಾಸ್ಟ್ ಒಂದು 3 ತಿಂಗಳಲ್ಲಿ ಏನು ಟ್ರೇಡ್ ಆಗ್ತಾಯಿತ್ತು ವಾಲ್ಯೂಮು, ಆ ಆ್ಯಾವ್ರೇಜ್ಗಿಂತ ಜಾಸ್ತಿ ವಾಲ್ಯೂಮ್ ತೊಗೊಂಡು ಸ್ಟಾಕು ಈ ಥರ 5% 6% ಬ್ರೇಕ್ಔಟ್ ಕೊಟ್ಟಿದೆ ಅಂದರೆ ಆವಾಗ ಓಕೆ, ಇಲ್ಲಿ ಒಂದು ಒಳ್ಳೆ ಅಕ್ಯುಮುಲೇಷನ್ ಆಗಿದೆ, ಇವತ್ತು ತುಂಬ ಜನ ಬೈ ಮಾಡಿರ್ಬೋದು, ಇದು ಸಸ್ಟೈನ್ ಆಗ್ಬೋದು ಅಂತ ನೀವು ಅನ್ಕೊತ ಹೋಗ್ಬೋದು. ಅದು ನೋಡಿ ಅದು ಆಗಿದೆಯಾ ಅಂತ. ಅದೇ ರೀತಿಯಾಗಿ ಇವತ್ತು ಇಂಡಿಗೋದಲ್ಲಿ 2.73% ಅಪ್ ಬಂದಿತ್ತು. ಟ್ರೆಂಟು, ಅದಾನಿ ಎಂಟರ್ಪ್ರೈಸಸ್ಸು, BEL ಎಲ್ಲ 2%ಗಿಂತ ಮೇಲ್ಗಡೆ ಇತ್ತು. ಇನ್ಫೋಸಿಸ್ಸು 2.61% ಬಂದಿದೆ. ಇದು ಮತ್ತೊಂದು ಇದೆಲ್ಲ ಬರ್ತಾ ಇದೆ ನ್ಯೂಸ್ಗಳು. ಇವತ್ತು ಐ ಥಿಂಕ್ US ಅಲ್ಲಿ ಆಕ್ಸೆಂಚರ್ ಕಂಪ್ನಿ ರಿಸಲ್ಟ್ಸ್, ಸರ್ವಿಸ್ ಕಂಪ್ನಿಗಳಲ್ಲಿ ಅಲ್ಲಿಂದ ಆಪ್ರೇಟ್ ಮಾಡ್ತಾ ಇರೋಂಥದ್ದು. ಸೊ ಅದರದ್ದು ರಿಸಲ್ಟ್ಸ್ ಮೇಲೂ ಕೂಡ ಇಲ್ಲಿ ಒಂದಿಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಇವಾಗೆಲ್ಲ ಏನು ಕೇಳ್ತಾ ಇದ್ದಾರೆ ಅಂದರೆ, ಎಲ್ಲ AI ಮಾಡ್ತಾ ಇದೆಯಲ್ಲ, ನಿಮ್ಗೆ ಯಾಕೆ ಇಷ್ಟು ಕಾಸು ಕೊಡಬೇಕು ನಾವು ಅನ್ನೋದು ಸರ್ವಿಸ್ ಇಂಡಸ್ಟ್ರಿಗೆ ಇರುವಂಥ ಪ್ರಶ್ನೆ. ಸೊ ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಪ್ರೀಮಿಯಂ ಮಾಡೆಲ್ಗಳಾಗ್ತಾ ಇದೆ, ಬಿಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ, ಮನುಷ್ಯರಿಗಿಂತ AI ಕಾಸ್ಟ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಆದರೆ ಇನ್ನೂ ಲಾಂಗ್ ಟರ್ಮಲ್ಲಿ ರಿಯಲೈಸೇಷನ್ ಆಗಿಲ್ಲ. ಕೆಲವೊಂದು ಟಾಸ್ಕಿಗೆಲ್ಲ ಏನೇ ಉಪಯೋಗಿಸ್ಬೋದಲ್ಲ, ಮನುಷ್ಯರು ಯಾಕೆ ಅಷ್ಟೊಂದು ಬೇಕು, ನೀವು ಏನೇ ಉಪಯೋಗಿಸೋದಾದ್ರೆ ಅದಕ್ಕೆ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಕೊಡ್ತಾ ಇದೀವಿ, ನಿಮಗೆ ಯಾಕೆ ಮತ್ತಿಷ್ಟು ಕಾಸ್ಟ್ ಕೊಡಬೇಕು ನಾವು ಅನ್ನೋ ಪ್ರಶ್ನೆಗಳು ಸರ್ವಿಸ್ ಇಂಡಸ್ಟ್ರಿ ಮುಂದೆ ಇದೆ. ಇಂಡಿಯಾದಲ್ಲಿ ಲಿಸ್ಟ್ ಆಗಿರುವಂಥದ್ದು ಎಲ್ಲದೂ ಕೂಡ ಸರ್ವಿಸ್ ಇಂಡಸ್ಟ್ರಿಗಳೇ, ಹಾಗಾಗಿ ಅದಕ್ಕೆ ಆ ಕ್ವಶನ್ನು ಬರ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೆ, ಅದಾನಿ ಸ್ಟಾಕ್ಸ್ಗಳು ತಿರ್ಗಾ ಪಾಸಿಟಿವ್. ಅದಾನಿ ಪವರ್ 4.61. ಇದಕ್ಕೆ ಕಾರಣ ನೋಡಿ, ಗೌರ್ಮೆಂಟಿಂದ ಒಂದು ಒಳ್ಳೆ ಇನಿಷಿಯೇಟಿವ್ನ ತಗೊತಾ ಇದ್ದಾರೆ. ಹೇಗೇನು ಅದು ಲಾಭ ಯಾರಿಗೆ ಆಗುತ್ತೆ ಅನ್ನೋದು ಆಮೇಲೆ ನೋಡೋಣ, ಬಟ್ ಲೋಕಲ್ ಪ್ಲೇಯರ್ಸಿಗೆ ಹೆಲ್ಪ್ ಆಗೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಇನಿಷಿಯೇಟಿವ್. ಐ ಥಿಂಕ್ ಬ್ಯಾಟ್ರಿ ಕಾಂಪೊನೆಂಟ್ಸು, ನನಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ. ಐ ಥಿಂಕ್ ಈ ಕಾಪರ್ ಫಾಯಿಲ್ ಸಪರೇಟರು, ಎಲೆಕ್ಟ್ರೋಲೈಟ್ಸ್ ಈ ಥರ ಏನೋ ಬರುತ್ತಂತೆ ಬ್ಯಾಟ್ರಿನಲ್ಲಿ. 4 ಇಂಪಾರ್ಟೆಂಟ್ AAA ಈ ಥರ ಎಲ್ಲ ಬರುತ್ತೆ. ಬ್ಯಾಟ್ರಿ AAA ಬ್ಯಾಟ್ರಿ ಅಲ್ಲ, ಅದಕ್ಕೆ ಅಪ್ಲಿಕೇಶನ್ಗಳಿದೆ. ಸೊ ಅದು 4 ಕಾಂಪೊನೆಂಟ್ಗಳು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಿಗೆ ಏನು ಬೇಕೋ ಅದನ್ನು ಕೂಡ ನಾವು ಬೇರೆ ದೇಶದಿಂದನೇ ಇಂಪೋರ್ಟ್ ಮಾಡ್ತಾ ಇದ್ವಿ. ಅದು ಮೆಜಾರಿಟಿ ಅದು ಇಂಪೋರ್ಟ್ ಆಗೇ ಬರ್ತಾ ಇರುವಂಥದ್ದು. ಈಗ ಕ್ರೂಡು ಇಂಪೋರ್ಟ್ ಆಗಿ ಡಿಪೆಂಡೆಂಟ್ ಆಗಿ ಎಷ್ಟಾಗಿದೆ ಆಪತ್ತು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಬ್ಯಾಟ್ರಿ ಆಯಿತು, ಗ್ರೀನ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ ಇದಕ್ಕೆಲ್ಲ ಹೋಗ್ತಿದ್ದೀವಿ ಅಂದ್ರೂ ಕೂಡ ಕಾಂಪೊನೆಂಟ್ಸ್ ಮೇಲೆ ನಮಗೆ ಡಿಪೆಂಡೆನ್ಸಿ ಇದೆ. ಅಂದರೆ ಅವ್ರು ಒಂದಿನ, ಇವಾಗ ಚೈನಾ ಒಂದ್ಸಲ ಮಾಡಿರ್ತಾರೆ ಇಷ್ಟೊತ್ತಿಗೆ, ರೇರ್ ಅರ್ತ್ ಮೆಟೀರಿಯಲ್ ನಾವು ಕೊಡಲ್ಲ ಇನ್ಮೇಲಿಂದ, ನಮ್ಮವ್ರು ನಾವು ನೋಡ್ಕೊತೀವಿ, ಬೇರೆಯವ್ರಿಗೆ ಯಾಕೆ ಕೊಡಲಿ ಅಂತ ನಿಲ್ಲಿಸ್ಬಿಟ್ರು ಅಂತಂದರೆ ಮತ್ತೆ ನಾವು ಟ್ರ್ಯಾಪ್ ಆಗ್ತೀವಲ್ವ, ಆ ಏರಿಯಾದಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಆ ಕೋರ್ ಡೆವಲಪ್ಮೆಂಟ್ ಏನಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ದು. ಚೈನಾ ನೀವು ಹಿಸ್ಟ್ರಿ ನೋಡ್ತಾ ಬರೋದಾದ್ರೆ, ಈಗ ಯು ಎಸ್ ಅಂತ ಹೇಳ್ಬಿಟ್ಟು ನಾವು ಚೈನಾನ ಯಾವಾಗಲೂ ದುಶ್ಮನ್ ಥರನೇ ನೋಡಿದ್ದೀವಿ. ಇದನ್ನ ನಾನು ಹಿಂದೆನೂ ಹೇಳ್ತಾ ಬಂದಿದ್ದೀನಿ. ಬಟ್ ದ ವೇ ಅವರು ಯಾವ ಥರ ಬೆಳೆದ್ರು ಅಂತ ನೀವು ನೋಡ್ತಾ ಬಂದರೆ, US ಫಾರ್ ಅಹೆಡ್ ಇದ್ದಾರೆ ಚೈನಾದವರು. ಅವರು ಭಾಷೆನ ಬಿಟ್ಕೊಟ್ಟಿಲ್ಲ, ಅವರ ಇದನ್ನೇ ಮಾತಾಡ್ತಾರೆ. ಅವ್ರದ್ದು ಇದು ಇಂಡಿಯಾ ಥರನೇ ತುಂಬ ದೊಡ್ಡ ಇತಿಹಾಸ ಇದೆ ಅವ್ರದ್ದು, ಗ್ರೇಟ್ ಕ್ಯಾನಿಯನ್ ಅಂತೆಲ್ಲ ಕರೀತಾರಲ್ವ. ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ದೇಶ, ಬಟ್ ಕಮ್ಯುನಿಸ್ಟ್ ಆಡಳಿತ ಇರುವಂಥ ದೇಶ. ಸೊ ಕೆಲವೊಂದು ಸಲ ಅನಿಸುತ್ತೆ ಡೆಮೋಕ್ರಸಿ ಒಳ್ಳೇದಾ, ಕಮ್ಯುನಿಸ್ಟ್ ಒಳ್ಳೇದಾ ಅಂದರೆ, ಈಗಿನ ಸಿಚುವೇಶನ್ಗಳು ನೋಡಿದ್ರೆ ಕೆಲವೊಂದು ವಿಚಾರದಲ್ಲಿ ಕಮ್ಯುನಿಸ್ಟ್ಗಳೇ ಸರಿ ಅಂತ ಅನಿಸ್ತಾ ಹೋಗುತ್ತೆ. ಎಲ್ಲದರಲ್ಲೂ ಅಂತ ಹೇಳ್ತಿಲ್ಲ ನಾನು, ಕೆಲವೊಂದರಲ್ಲಿ. ಸೊ ಇಂಟ್ರೆಸ್ಟಿಂಗ್ ಚೈನಾದ ನೀವು ಹಿಸ್ಟ್ರಿ ನೋಡ್ತಾ ಬರ್ತಾರೆ. ಐ ಥಿಂಕ್ ಕೆಲವೊಂದು ಡಾಕ್ಯುಮೆಂಟ್ರೀಸ್ ಎಲ್ಲ ಬಂದಿದೆ ಇತ್ತೀಚೆಗೆ, ದಯವಿಟ್ಟು ನೋಡಿ ಯಾರಾದರೂ ನೋಡಿಲ್ಲ ಅಂದರೆ. ಅದೇ ರೀತಿಯಾಗಿ ಅದಾನಿ ಪವರು, ನಾನಾಗಲೇ ಹೇಳ್ದಂಗೆ ಏನು 12,000 crore PLI ಸ್ಕೀಮ್ನ ಕೊಡ್ತೀವಿ ಸಪೋರ್ಟ್ ಮಾಡೋಕ್ಕೆ, ಲೋಕಲ್ ಮ್ಯಾನುಫ್ಯಾಕ್ಚರ್ಸು ಬೆಳಿಬೇಕು, ಈ ಕಾಂಪೊನೆಂಟ್ಗಳು ಆಗಬೇಕು ಅಂತ ಗೌರ್ಮೆಂಟು ಪ್ಲಾನ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ಕಡೆ ಜೊತೆಗೆ ಯಾವ್ಯಾವ ಪವರ್ ಸೆಕ್ಟರ್ ಸ್ಟಾಕ್ಗಳಿದೆಯೋ ಅದೆಲ್ಲ ಕೂಡ ಪಾಸಿಟಿವ್ ಬಂದಿರ್ಬೋದು. ಆಫ್ಕೋರ್ಸ್ ಅದಾನಿ ಸ್ಟಾಕಲ್ಲಿ 4.61% ಕರೆಕ್ಷನ್ ಅಪ್ ಮೂವ್ಮೆಂಟ್ ಬಂದಿದೆ ಇವತ್ತು. ಅದೇ ರೀತಿಯಾಗಿ ವರುಣ್ ಬೆವರೇಜಸ್ಸಲ್ಲಿ 2.3% ಕರೆಕ್ಷನ್ ಬಂತು, ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಯುನೈಟೆಡ್ ಸ್ಪಿರಿಟ್ಸು 3% ಮೇಲ್ಗಡೆ ಹೋಗಿದೆ. ಬಾಷಲ್ಲಿ 2% ಮೇಲ್ಗಡೆ ಹೋಗಿತ್ತು. ಇದಿಷ್ಟು ಕಾಣಿಸ್ತಂಥ ಟಾಪ್ ಗೇನರ್ಗಳು. ನಿಫ್ಟಿ ಏನು ಅಂದ್ಕೊಂಡಿದ್ವು ಅದೇ ರೇಂಜನೇ ಮಾಡ್ತಾ ಇದೆ, 24,000ದಿಂದ 100-150 ಇದು ಒಂದು ರೆಸಿಸ್ಟೆನ್ಸ್ ಆಗಿ ಉಳಿಬೋದು ಅಂತ ಮಾತಾಡಿದ್ವಿ. ಇವತ್ತು ಕೊನೆ ಟೈಮಲ್ಲಿ ಸ್ವಲ್ಪ 24,200 ತನಕ ಅಟೆಂಡ್ ಮಾಡಿದೆ. 24,168ರಲ್ಲೇ ಕ್ಲೋಸಿಂಗ್ ಮಾಡಿದ್ದೀವಿ. 24,168ರಲ್ಲಿ ಕ್ಲೋಸಿಂಗ್ ಮಾಡಿದ್ದೀವಿ ನಿಫ್ಟಿ. ಟೆಲಿಗ್ರಾಮು ಬ್ಯಾನ್ ಆಗಿದೆ, ಅದು ಇನ್ನೊಂದು 5 ದಿನ ಅಂದರೆ 22ನೇ ತಾರೀಕು ತನಕ ಟೆಲಿಗ್ರಾಮ್ ಬ್ಯಾನ್ ಆಗಿರುತ್ತೆ. ಅದಾದಮೇಲೆ ಜೂನ್ 30ನೇ ತಾರೀಕು ತನಕ ಟೆಲಿಗ್ರಾಮ್ ಓಪನ್ ಆಗುತ್ತಂತೆ, ಆದರೆ ಎಡಿಟ್ ಮಾಡೋ ಹಾಗಿಲ್ಲ ಮೆಸೇಜ್ಗಳನ್ನು. ನೀಟ್ ಪರೀಕ್ಷೆಯಲ್ಲಿ ಏನೇನಾಯಿತು ಅದರಿಂದ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆ ಕಿಂಗ್ ಪಿನ್ನನ್ನು ಹುಡುಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಇಲಾಖೆಯನ್ನು, ಮಿನಿಸ್ಟ್ರಿಗಳನ್ನು ಅವ್ರನ್ನ ವಜಾ ಮಾಡೋದು ಮೇನ್ ಇನಿಷಿಯೇಟಿವ್ ಆಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ
ಒಂದು ಆ್ಯಪನ್ನು ಬ್ಯಾನ್ ಮಾಡಿಬಿಟ್ಟು ನಾವು ಇನ್ಮೇಲಿಂದ ಈ ಥರ ಆಗೋದಿಲ್ಲ ಅಂತ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಲಾಂಗ್ ಟರ್ಮ್ ಸೊಲ್ಯೂಷನ್ ಅಲ್ಲ ಅದು. ಸೊ ಹಾಗಾಗಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಅಂತ ಅನ್ಕೊತೀನಿ. 1, 2, 3, 4, 5, 6 ದಿನದಿಂದ ಮೇಲ್ಗಡೆ ಹೋಗಿದೆ ನಿಫ್ಟಿ. 24,210 ಹತ್ರಕ್ಕೆ ಬಂದಿದೆ. ಆಲ್ಮೋಸ್ಟ್ ಬ್ರೀಚ್ ಆಗ್ತೀನಿ ಅನ್ನೋ ಥರ ಬಂದಿದೆ. ಇದಕ್ಕೆ ನಾಳೆ ಉತ್ತರ ಸಿಗುತ್ತೆ ಏನು ಮಾಡುತ್ತೆ ಅಂತ. ಇಲ್ಲಿ ಒಂದು ಗ್ಯಾಪ್ ಇದೆ, ಭಯ ಆಗ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಇಲ್ಲೊಂದು ಗ್ಯಾಪ್ ಮಾಡ್ಕೊಂಡು ಹೋಗಿದೆಯಲ್ಲ ನಿಫ್ಟಿ ಅಂತ. ಆಯಿತು, ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬರ್ತೀನಿ ಅನ್ನೋದಾದರೆ ಮುಂದಿನ ವಾರದಲ್ಲಿ ಬರ್ತಾ ಹೋಗಬೇಕು. 23,600, 750 ಈ ಮಧ್ಯದಲ್ಲಿರುವಂಥ ಗ್ಯಾಪು. ಆ ಥರದ್ದು ಏನಾದ್ರು ಬಂತು ಅಂದರೆ ಒಂದು ದೊಡ್ಡ ಕ್ಯಾಂಡ್ಲು ಕೂಡ ಬರಬೇಕಾಗತ್ತೆ. ಆಗ ಅದು ಏನು ಕಷ್ಟಪಟ್ಕೊಂಡು ಬಂದಿರೋ ಚಾನಲ್ನ ಅದು ವಾಪಸ್ ಬಂದು ಟೆಸ್ಟ್ ಮಾಡೋಂಗಾಗುತ್ತೆ. ಇದೆಲ್ಲ ಊಹಾಪೋಹ ಹೇಳ್ತಾ ಇದ್ದೀನಿ. ಯಾಕೆ ಹಿಂಗೆ ಹೇಳಿದೆ ಅಂತಂದರೆ, ನಿನ್ನೆ ಟ್ರಂಪ್ ಸಾಹೇಬರು ಅಲ್ಲಿ ಡೀಲು ನಂಗೆ ಅನ್ಕೊಂಡಂಗೆ ಆಗಬೇಕು, ನೆಟ್ಟಿಗೆ ಬಿಹೇವ್ ಮಾಡ್ಬೇಕು, ನೀವು ಏನಾದರೂ ಆಚೆ ಈಚೆ ಮಾಡಿದ್ರೆ ಮತ್ತೆ ಬಾಂಬ್ ಹಾಕ್ಬಿಡ್ತೀನಿ ಅಂದ್ಬಿಟ್ರು. ಆಯಿತಾ, ಹಂಗೆ ಹೇಳಿದ್ದು ಅಯ್ಯೋ ರಾಮ, G7 ಕಂಟ್ರೀಸ್ ಬಂದು ಹಿಂಗೆ ಹೇಳಿದ್ರಲ್ಲ ಅಂತ ಹೋಯ್ತು ಮೇಲ್ಗಡೆಗೆ. 84, 85 ತನಕ ಹೋಗಿತ್ತು ಕ್ರೂಡು, ಇವ್ರು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಂಗೆ. ಆಮೇಲೆ ಮತ್ತೆ ಓಪನಿಂಗ್ ಸೆರೆಮನಿನಲ್ಲಿ 15 ನಿಮಿಷ ಇದ್ರದ್ದು ಪೀಸ್ ಟಾಕು ಅದು ಇದು ಅಂತಲೇ ಮಾತಾಡಿ ಮತ್ತೆ ಹೆಂಗೋ ಮಾಡಿ ತಣ್ಣಗೆ ಮಾಡಿಸಿದ್ದಾರೆ. ಒಂದೊಂದ್ಸಲ ಹಂಗೆ ಅವ್ರಿಗೆ ಪಿತ್ತಾಕ್ ಎದುರ್ತಾ ಇರುತ್ತೆ, ಅವಾಗ ಹಿಂಗೇನೋ ಹೇಳ್ತಾ ಇರ್ತಾರೆ. ನಿನ್ನೆ ಇಂಡಿಯನ್ ಪಿಎಮ್ಗೆ ದೇವತೆ ಅಂತೆಲ್ಲ ಕರೆದಿಯಾರಲ್ವ, ಹಾಗೆ ಒಂದೊಂದ್ಸಲ ತುಂಬ ನೈಸ್ ಹೊಡಿತಾರೆ, ಕೆಲವೊಂದು ಸಲ ಏನೇನೋ ಮಾತಾಡ್ತಾರೆ, ಹಂಗೆ ನಡೀತಾ ಇರುತ್ತೆ ಅವ್ರದ್ದು. ಸೊ ಇಲ್ಲೂ ಕೂಡ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬಂದಿಲ್ಲ. ಶುಕ್ರವಾರ ತನಕ ಬಂದರೆ ಬರ್ಬೋದಿತ್ತು ಅಂತ ಮಾತಾಡಿದ್ವಿ. ಐ ಥಿಂಕ್ ಇವತ್ತೊಂದು ಸಣ್ಣ ಲವ್ ಮಾಡಿದೆ, ಆದರೂ ಕೂಡ ಅಲ್ಲಿಗೆ ಬಂದಿಲ್ಲ. ಗ್ಯಾಪ್ ಇದೆ ಅಂದರೆ ಫಿಲ್ ಆಗಲೇಬೇಕು ಅಂತಿಲ್ಲ. ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಸಲ ಅದು ಇಂಪಾರ್ಟೆಂಟ್ ಸಪೋರ್ಟ್ ಥರ ಕೂಡ ಆ್ಯಕ್ಟ್ ಆಗ್ತಾ ಹೋಗುತ್ತೆ, ಹಿಸ್ಟಾರಿಕಲ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ 70-80 ಲೆವೆಲ್ನೇ ಬೇಸ್ ಮಾಡ್ಕೊಂಡಿದೆ. ಹಿಂದೆ ನೋಡಿ ಇದೆ ಅಲ್ಲ ರೆಫರೆನ್ಸು, ಯಾಕೆ 76ನ ಬಂದು ಟೆಸ್ಟ್ ಮಾಡಲೇಬೇಕು ಅಂತಿಲ್ಲ ಅಂತಂದರೆ ಹಿಸ್ಟಾರಿಕಲಿ ಇದೆಲ್ಲ ಒಂದು ಇಂಪಾರ್ಟೆಂಟ್ ಗಟ್ಟಾಗಿ ನಿಂತಿದೆ. ನೋಡಿ ಇಲ್ಲಿ ಸುಮ್ಮನೆ ಲೈನ್ ಹೇಳಿದ್ರೆ ಎಷ್ಟು ಟೈಮ್ ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ಗಳು ಆಗಿರೋದು ನೋಡ್ತಾ ಇದೆ. ಹಾಗಾಗಿ ಈ ಲೆವೆಲು ಗ್ಯಾಪ್ ಫಿಲ್ ಆಗೋಕ್ಕಿಂತ ಮುಂಚೆನೇ ಅದೊಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಲೆವೆಲ್ ಆಗಿದೆ. ಬಟ್ ಅಲ್ಲಿ ತನಕ ಬಂದಿಲ್ಲ ಇನ್ನೂ ಕ್ರೂಡು. ನೋಡೋಣ, ಇದೇನಾದ್ರು ಸೈನ್ ಗೀನ್ ಆಯಿತು ಅಂದರೆ ಈ ಗ್ಯಾಪು ಕೂಡ ಫಿಲ್ ಆಗಿ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ವಾಪಸ್ ನೆನ್ನೆ ಕೊಟ್ಟರಲ್ಲ ಸ್ಪೈಕು ಚಮಕ್ಕು, ಈ ಥರ ಚಮಕ್ಗಳು ನೋಡಲಿಕ್ಕೆ ಸಿಗುತ್ತೆ ನಮಗೆ. ನೆನ್ನೆ ನೋಡಿ 84, 85 ತನಕ ಸುಮ್ಮನೆ ಏನಿಲ್ಲ, ಸುಮ್ಮನೆ ಹಿಂಗೆ ಹೇಳಿದ್ದಕ್ಕೆ ನಾನು ಹೇಳ್ದಂಗೆ ಮಾಡಬೇಕು, ಇಲ್ಲ ಅಂತಂದರೆ ಬಾಂಬ್ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ನೋಡಿ ಹಿಂಗೆ ಮೇಲ್ಗಡೆ ಹೋಗ್ಬಿಡುತ್ತೆ. ಈ ಥರ ಪಂಪ್ ಆ್ಯಂಡ್ ಡಂಪ್. ಯಾರು ಮ್ಯಾನಿಪ್ಯುಲೇಟರ್ ಅಂದರೆ ಪ್ರೆಸಿಡೆಂಟೇ ಅಂತ ಹೇಳ್ಬೋದು ಇವಾಗ, ಆ ಥರ ಆಗಿದೆ ಸ್ಥಿತಿ. ನೋಡೋಣಂತೆ. ಅದೇ ರೀತಿಗೆ ಗೋಲ್ಡು ನೆನ್ನೆ ಫೆಡ್ ಮೀಟ್ ಇತ್ತಲ್ವಾ, ನೆನ್ನೆ ಫೆಡ್ ಮೀಟಲ್ಲಿ ಏನು ಹೇಳಿದ್ದಾರೆ, ಪಾಸ್ ಮಾಡಿದ್ದಾರೆ ರೇಟ್ನ. ಹಾಕಿಶ್ ಕಾಮೆಂಟ್ರಿ ಅವರು ಟ್ರಂಪ್ ಅವರಿಂದ ಪಾಯಿಂಟ್ ಆಗಿದ್ದು ಫಸ್ಟ್ ಕಾಮೆಂಟ್ರಿ ಅವ್ರದ್ದು. ನಾನು ಡೀಟೇಲಾಗಿ ಫಾಲೋ ಅಪ್ ಮಾಡಿಲ್ಲ, ಬಟ್ ಅಂತ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಯಾಕೆಂದರೆ ಫೆಡ್ಡು ಕೂಡ ಇವಾಗ ಎಂಪ್ಲಾಯ್ ಡೇಟಾ ಜಾಸ್ತಿ ಬಂದಿತ್ತು. ಎಂಪ್ಲಾಯ್ ಡೇಟಾ ಜಾಸ್ತಿ ಬರ್ತಿದೆ ಅಂತಂದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋಕ್ಕೇನು ತೊಂದರೆ ಇಲ್ಲ ಮಾರ್ಕೆಟಿಗೆ, ಅಂದರೆ ಫೆಡ್ ಚೇರಿಗೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಂಪ್ಲಾಯ್ ಡೇಟಾ ಜಾಸ್ತಿ ಆಗಿದೆ ಯಾಕೆ, ಅಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಈ ಕಾರಣದಿಂದಾಗಿ ಅಂತಲೂ ರಿಪೋರ್ಟ್ಗಳು, ಅಲ್ಲಿ ನ್ಯೂಸ್ಗಳು ಏಜೆನ್ಸಿಗಳೆಲ್ಲ ಸುಮಾರು ಸಲ ಹೇಳಿದ್ರಂತೆ. ಅದು ಫೆಡ್ ಗಮನಕ್ಕೂ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತುಂಬ ಹಾಕಿಶ್ ಆಗಿ ಹೋಗಿಲ್ಲ. ತುಂಬ ಹಾಕಿಶ್ ಆಗಿ ನಾವು ಇಂಟ್ರೆಸ್ಟ್ ರೇಟ್ನ ಇವಾಗ ಜಾಸ್ತಿ ಮಾಡಲೇಬೇಕು ಈ ಥರ ಅಂತ ನಾನು ಹೇಳಿದರು ಅಂದರೆ ಕಾಮೆಂಟ್ರಿ, ಗೋಲ್ಡ್ ಸಿಲ್ವರು ಬೀಳ್ತಿತ್ತೇನೋ. ಬಟ್ ಇವತ್ತು ಉಳಿಸ್ಕೊಂಡಿದೆ, ಏನು ಕೂಡ ಚೇಂಜಸ್ ಮಾಡಿಲ್ಲ. ನೆನ್ನೆ ನೆಗೆಟಿವ್ ಆಗೇ ಇತ್ತು ಸ್ವಲ್ಪ ಈ ಫೆಡ್ ಇವೆಂಟ್ ಇದ್ದಿದ್ದರಿಂದ, ಆಮೇಲೆ ಏನೂ ಆಗಿಲ್ಲ, ಹಾಗೆ ಉಳಿದಿದೆ. ನೋಡೋಣಂತೆ. ಅದೇ ರೀತಿಯಾಗಿ ನ್ಯಾಸ್ಡ್ಯಾಕು ಏನಾಗ್ತಾಯಿದೆ, ನ್ಯಾಸ್ಡ್ಯಾಕಲ್ಲಿ ನಿನ್ನೆಯಿಂದ ಮತ್ತೆ ಆ ಹೈನ ಏನು ಮಾಡಿತ್ತಲ್ಲ ಇಲ್ಲಿಗೆ ಹೋಗಿ ಅಲ್ಲಿ ಅದ್ರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ನಿನ್ನೆ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ, ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ನ್ಯಾಸ್ಡ್ಯಾಕ್ ಕೆಳಗಡೆ ಬರ್ತಾ ಇದೆ. ಐ ಥಿಂಕ್ ಸ್ಪೇಸ್ ಎಕ್ಸ್ IPOನಲ್ಲೂ ಕೂಡ ಸ್ವಲ್ಪ ಇವಾಗ ಏನು ಗಾಳಿ ತುಂಬಿದ್ದೆಲ್ಲ ಉದುರುತ್ತಾ ಇದೆ. ಇವತ್ತು ಕೂಡ ಸ್ವಲ್ಪ ಕೆಳಗೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಯಾವ IPO ಆಗಿ ಏನೋ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಲಿಸ್ಟಿಂಗೇನೆ ಸಿಕ್ಕಾಪಟ್ಟೆ ಆಗಿ ಅದಾದಮೇಲೆ ಸೂಪರ್ ರ್ಯಾಲಿ ಕೊಟ್ಟು ಈ ಥರ ಡೋಜಿ ಕ್ಯಾಂಡಲ್ಗಳು ಮಾಡುತ್ತಲ್ಲ, ಆಗ ಅನ್ಕೋಬೇಕು ಓಕೆ ಇಲ್ಲೇನೋ ಹಗ್ಗ ಜಗಾಟ ಆಗಿದೆ. ಹಿಸ್ಟಾರಿಕಲಿ ರೆಫರೆನ್ಸ್ ಇಲ್ಲ ನನಗೆ, ಅದು ಸಪೋರ್ಟ್ ಲೆವೆಲ, ರೆಸಿಸ್ಟೆನ್ಸ್ ಲೆವೆಲ, ಮತ್ತೊಂದು ಮಾತಾಡೋಕ್ಕೆ ಒಳ್ಳೆ ಗೇನಲ್ಲಿ ಕೂತಿದ್ದೀನಿ, ಆರಾಮಾಗಿ ಎಕ್ಸಿಟ್ ಮಾಡೋಣ ಅಂತ ಎಕ್ಸಿಟ್ ಮಾಡೋದೇ ಸ್ಟ್ರಾಟಜಿ ಆಗಬೇಕು. IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಹೇಳ್ತಾ ಇರೋದು. ಆಯಿತು, ಇಲ್ಲಿ ಪಾಸ್ ಆಗಿರ್ಬೋದಿತ್ತಲ್ಲ, ಮತ್ತೆ ಮೇಲೆ ಹೋಗ್ಬೋದಿತ್ತಲ್ಲ. ಹೌದು, ಹೋಗಬಹುದಿತ್ತು. ಆದರೆ ಇದು ಎರಡೂ ಕಡೆ ಇರೋದಾರೆ. ಇಲ್ಲೇನು ಬರ್ದಿಲ್ಲ ಹಿಂಗೆ ಹೋಗಬೇಕು ಹಿಂಗೆ ಹೋಗಬೇಕು, ಏನು ಇಲ್ಲಿ ಹಿಂದ್ಗಡೆ ಏನು ಇಲ್ಲ ಇಲ್ಲಿ ರೆಫರೆನ್ಸು ಅಲ್ವಾ. ಆ ಕಾರಣದಲ್ಲಿ ಆ ಥರ ಇದ್ದಾಗ ವ್ಯಾಲ್ಯೂಯೇಷನ್ ಏನಿದೆ ಅಂತ ಗೊತ್ತಿದ್ದಾಗ ಸ್ಪೇಸ್ ಎಕ್ಸ್ದು ಜೊತೆಗೆ ಇಂಡಿಯಾ ಇನ್ವೆಸ್ಟರ್ಸು ಕೂಡ ಸಿಕ್ಕಾಪಟ್ಟಿ ಬಂದೆ, ಅಂದರೆ US ಅವರಿಗೆ ಬೇರೆ ದೇಶದವರೆಲ್ಲ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತ ಗೊತ್ತಾದಾಗ ಅವರು ಅಲ್ಲಿ ಜಾಣರಾಗಿದ್ದರೆ ಅಲ್ಲಿ ಎಕ್ಸಿಟ್ ಮಾಡಿರಬೇಕು. ಯಾರು ಇಲ್ಲೆಲ್ಲ ತೊಗೊಂಡಿರ್ತಾರೋ, ಮೊನ್ನೆ ತೊಗೊಂಡಿರ್ತಾರೋ ಅವ್ರು ಈ ಲೆವೆಲ್ ಎಕ್ಸಿಟ್ ಮಾಡಿರಲ್ಲ ಇವತ್ತು. ನಾನು ತೊಗೊಂಡಿದ್ದ ಲೆವೆಲ್ಗೆ ಬಂದಿದೆ, ಇಟ್ಕೊಂಡಿರೋಣ ಅಂತ. ಇವತ್ತಿನ್ನೂ ಕೆಳಗಡೆ ಓಪನ್ ಆಗಿ ಕೆಳಗಡೆ ಬಂತು ಅಂದರೆ ಲಾಸ್ ಹೋದಾಗ ಆವಾಗಲೂ ಸುಮ್ಮನೆ ಇರ್ತಾರೆ, ಇಲ್ಲಿ ತನಕ ಸುಮ್ಮನೆ ಇರ್ತಾರೆ. ಯಾವಾಗ ಲಿಸ್ಟಿಂಗ್ ಪ್ರೈಸ್ಗಿಂತ ಕೆಳಗಡೆ ಹೋಗುತ್ತಲ್ಲ ಆಗ ಅಯ್ಯೋ ಟ್ರ್ಯಾಪ್ ಆಗ್ಬಿಟ್ನಲ್ಲ ಈ ಸ್ಟಾಕಲ್ಲಿ ಅಂತ ಯೋಚನೆ ಮಾಡ್ತಾರೆ. ನಮ್ಮ IPOಗಳದ್ದು ಅದೇ ಕತೆ, ಅವರ IPOಗಳದ್ದು ಅದೇ ಕತೆ. ಯಾವುದು ಮಾರ್ಕೆಟ್ ವ್ಯಾಲ್ಯೂಯೇಷನ್ಗಿಂತ ತುಂಬ ಜಾಸ್ತಿ ಇರುತ್ತೋ ಅದರಲ್ಲಿ ಏನೇ ಪಂಪ್ ಆ್ಯಂಡ್ ಡಂಪ್ ಮಾಡಿದ್ರು ಜಾಸ್ತಿ ದಿನ ಉಳಿಯಲ್ಲ. ಅದು ಮಾರ್ಕೆಟ್ ಅದರ ಫೇರ್ ವ್ಯಾಲ್ಯೂಯೇಷನ್ ಏನಿರುತ್ತೋ ಅಲ್ಲಿಗೆ ತೊಗೊಂಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಗೆ ಸಿಲ್ವರಲ್ಲಿ
70 ಅದು ಅದೇ ಥರ ಉಳ್ಕೊಂಡಿದೆ. ರೆಸಿಸ್ಟೆನ್ಸ್ ಏನು ಚೇಂಜ್ ಆಗಿಲ್ಲ, ಹಾಗೆ ಉಳ್ಕೊಂಡಿದೆ. ಓವರಾಲ್ ನೋಡ್ತಾ ಬರೋದಾದರೆ ಇವತ್ತು ಇಂಡಿಯಾ ವಿಕ್ಸು ತಿರ್ಗಾ ಕೆಳಗಡೆ ಬಿದ್ದು 3.91%, 13ಕ್ಕಿಂತ ಕೆಳಗಡೆ ಉಳಿದಿದೆ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ವಿಕ್ಸು ಇಷ್ಟು ಕೆಳಗಡೆ ಬಿದ್ದು ಬರ್ತಾ ಇರೋಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಯುದ್ಧ ಶುರುವಾದಾಗಿಂದ ಎಲ್ಲಿಂದ ರೈಸ್ ಆಗಿತ್ತು ವಾಪಸ್ ಆ ಲೆವೆಲ್ಗೆ ವಾಪಸ್ ಬಂದು ಕೂತಿದೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ನಡೀತಾ ಇದೆ. ಗಿಫ್ಟ್ ನಿಫ್ಟಿ ಇವತ್ತೆಲ್ಲಿ ಕ್ಲೋಸಿಂಗ್ ಆಗಿದೆಯೋ ಅಲ್ಲಿಗೆ, ಬಟ್ ಚೇಂಜಸ್ ಆಗ್ತಾನೆ ಇರುತ್ತೆ. ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಕ್ರೂಡು ಇವತ್ತು 79-80 ಅಲ್ಲೇ ನಿಂತಿದೆ, ಜಾಸ್ತಿ ಏನು ಚೇಂಜಸ್ಗಳಾಗಿಲ್ಲ. ನಿನ್ನೆ ಒಂದ್ಸಲ ಸ್ಪೈಕ್ ಕೊಟ್ಟಿದ್ದು ಬಿಟ್ಟರೆ ಬಿಟ್ಕಾಯ್ನು 65,000ಕ್ಕಿಂತ ಕೆಳಗಡೆ ಬಂದಿದೆ. ನಿನ್ನೆ NSE IPOಗೆ ಫೈಲ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂದರೆ ಒಂದು ಕಂಪ್ನಿ ಬಂದು ಲಿಸ್ಟ್ ಆಗ್ತಾ ಇದೆ ಅಂದರೆ ಅವ್ರದ್ದು ಎಲ್ಲ ಮಾಹಿತಿನೂ ಕೊಡಬೇಕಾಗುತ್ತೆ ಸೆಬಿಗೆ. ಆ ಮಾಹಿತಿನ ಆ ಕೆಲಸನ ಮಾಡಿದ್ದಾರೆ ನಿನ್ನೆ NSE. ಸೊ NSE IPO ಕೂಡ ಬರ್ತಾ ಇದೆ. ನಾಳೆ ರಿಲಯನ್ಸಿನ AGM ಕೂಡ ಇದೆ, ಆ್ಯನ್ಯುವಲ್ ಜನರಲ್ ಮೀಟು. ಜೊತೆಗೆ ಇವ್ರದ್ದು ಏನಾಗುತ್ತೆ, ಇವತ್ತು ರಾತ್ರಿ 11 ಗಂಟೆಗೆ ವೈಸ್ ಪ್ರೆಸಿಡೆಂಟ್ ಏನೋ ಒಂದು ಅಡ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಇದು ಬೇರೆ ಇದೆ, ಸೈನ್ ಹಾಕೋ ಕಾರ್ಯಕ್ರಮ ಇದೆ ನಾಳೆ. ನೋಡೋಣ, ಎಲ್ಲ ಸುಗಮವಾಗಿ ಆದರೆ ವೀಕೆಂಡು ಸುಗಮವಾಗಿರುತ್ತೆ. ಸೋಮವಾರ ಆರಾಮಾಗಿರ್ತೀವಿ. ಇಲ್ಲ ಅಂದರೆ ನಾಳೆ ರಿಸಲ್ಟ್ಗಳು ಸೋಮವಾರಕ್ಕೆ ನೋಡಲಿಕ್ಕೆ ಸಿಗ್ಬೋದು. ಸೊ ಕ್ವಿಕ್ಕಾಗಿ OI ಡೇಟಾ ನೋಡ್ಕೊಂಡು ಬಂದ್ಬೋಣ. ಐ ಥಿಂಕ್ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು, ಇವತ್ತು ಟ್ರ್ಯಾಕ್ ಮಾಡೇ ಇಲ್ಲ ನಾನು ಸೆನ್ಸೆಕ್ಸ್ ಎಕ್ಸ್ಪೈರಿನ. ಬಟ್ 77,400, 77,000ದಿಂದ 77,500 ಅಂತ ನೆನೆ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ. 77,400 ಮುಗಿಸಿದರೆ ಐ ಥಿಂಕ್ ರೇಂಜ್ ಬೌಂಡ್ ಎಕ್ಸ್ಪೈರಿನೇ ಆಗಿರಬೇಕು. ಅದೇ ರೀತಿಗೆ ನಿಫ್ಟಿ ನೋಡೋದಾದರೆ ಮ್ಯಾಕ್ಸ್ ಪೈನ್ ಒಂಚೂರು ಶಿಫ್ಟ್ ಆಗಿದೆ. 24,000 ಇತ್ತು ನಿನ್ನೆ, ಇವತ್ತು 24,100 ತನಕ ಶಿಫ್ಟ್ ಆಗಿದೆ. 24,000ದಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ. 24,100 ಯಾರು ಕಾಲ್ ರೇಟಿಂಗ್ ಮಾಡಿದ್ರು ಅವರೆಲ್ಲ ಸ್ವಲ್ಪ ಕೆಳಗಡೆ ಕಟ್ ಡೌನ್ ಮಾಡಿಕೊಂಡು 24,200 ಶಿಫ್ಟ್ ಆಗಿದಾರಾ, 300 ಶಿಫ್ಟ್ ಆಗಿದಾರಾ, 500 ಶಿಫ್ಟ್ ಆಗಿದಾರಾ ಗೊತ್ತಿಲ್ಲ. ಇಲ್ಲಿ ಜಾಸ್ತಿ ಆಗಿದೆ ಪೊಸಿಷನ್ಗಳು, ಇಲ್ಲಿ ಕಮ್ಮಿ ಮಾಡ್ಕೊಂಡಿದ್ದಾರೆ. 24,000 ಈಗ 1 ಕೋಟಿ ಹತ್ರ ಸಪೋರ್ಟ್ ಇರುವಂಥದ್ದು ಈ ಎಕ್ಸ್ಪೈರಿಗೆ 24,000ನೇ ಆಗಿದೆ. ಬಟ್ ಓವರ್ ಆಲ್ PCR ಅಡ್ಡಮನಿ PCR ತೋರಿಸ್ತಾ ಇರ್ತೀನಿ ನಾನು. ಸೊ ಅಡ್ಡಮನಿ ಅಂದರೆ 10 ಸ್ಟ್ರೈಕ್ ಅಂತ ತೋರಿಸ್ತಾ ಇದ್ದೀನಿ. 10 ಸ್ಟ್ರೈಕಿಗೆ PCR 0.84 ಬಂದಿದೆ. ಅಡ್ಡಮನಿ ಇದೆ ಅಂತ ನೀವು ನೋಡ್ತಾ ಬರೋದಾದ್ರೆ 0.53 ಇದೆ. ಅಂದರೆ ಅಡ್ಡಮನಿ ಅಂದರೆ 24,200 ಏನಾಗಿದೆ ಅಂತ. ಅದೇ ಒಂದು 20 ಸ್ಟ್ರೈಕ್ ಇನ್ನು ಅಂತ ನೋಡೋದಾದರೆ ಓವರಾಲು PCR ನ್ಯೂಟ್ರಲ್ ಆಗೇ ಇದೆ. ಲಾಸ್ಟ್ 10 ಸ್ಟ್ರೈಕು, ಇಮಿಡಿಯೇಟ್ 10 ಸ್ಟ್ರೈಕ್ ATM ಇಂದ ಆ ಕಡೆ ಒಂದು 5, ಈ ಕಡೆ ಒಂದು 5, ಆ ಕಡೆ 10, ಈ ಕಡೆ 10 ಅಂತ ನೋಡೋದಾದರೆ ಅದು ಸ್ವಲ್ಪ ನೆಗೆಟಿವ್ ಕಡೆಗೆ ಹೋದಂಗೆ ಕಾಣಿಸ್ತಾ ಇದೆ. ಎಲ್ಲ ನಾಳೆ ಏನಾಗುತ್ತೆ, ಏನು ಸೈನ್ ಆಗುತ್ತೆ, ಆ ಸೈನಲ್ಲಿ ಈ ಯುರೇನಿಯಮ್ದು ಈ ನ್ಯೂಕ್ಲಿಯರ್ ಕಂಟ್ರಿ ಆಗೋದು ಅದು ಇದು ಎಲ್ಲ ಇನ್ಕ್ಲೂಡ್ ಆಗಿರುತ್ತಾ, ಇವ್ರು ಏಡ್ ಕೊಡೋದು ಅಮೆರಿಕ ಅವರಿಗೆ $300 ಬಿಲಿಯನ್ ಎಷ್ಟು ಏಡ್ ಕೊಡಬೇಕು ಅಂತಿದೆಯಲ್ಲ ಅದೆಲ್ಲ ಇರುತ್ತಾ ಇರಲ್ವಾ ಅನ್ನೋದ್ರ ಮೇಲೂ ಕೂಡ ಈ ಕ್ವೆಶನ್ಗಳು ಆಚೆ ಈಚೆ ಆಗ್ಬೋದು. ಸೈನ್ ಹಾಕೋರು ಕೂಡ ಆಚೆ ಈಚೆ ಆಗ್ಬೋದು, ಲೆಬನಾನ್ ಕೂಡ ಇನ್ಕ್ಲೂಡಿಂಗ್. ಸೊ ಇಲ್ಲ ಬರೀ ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತೆ ಅಂದರೆ ಮಾರ್ಕೆಟ್ ಅಷ್ಟೊಂದು ತಲೆ ಕೆಡಿಸ್ಕೊಳೋದಿಲ್ವೇನೋ, ಬಟ್ ಗೊತ್ತಿಲ್ಲ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಆ ಡೀಲ್ ಪೇಪರ್ ಪಬ್ಲಿಕ್ ಆಗಿಲ್ಲ ಅಲ್ವಾ ಇನ್ನು. ಅದನ್ನ ನೋಡಿಕೊಂಡು ಆಪೋಸಿಟ್ ಇರೋರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಥವಾ ಸೈನ್ ಹಾಕ್ತಲೇ ಇರ್ತಾರಾ, ಗೈರಾಗ್ಬಿಡ್ತಾರಾ, ಏನೇನು ಬೇಕಾದ್ರೂ ಪಾಸಿಬಿಲಿಟಿಗಳಿದೆ, ನೋಡೋಣಂತೆ. ಓವರಾಲ್ ಇವತ್ತಿನ FIDA ಡೇಟಾ ನೋಡ್ಕೊಂಬರೋದಾದರೆ 1,025 ಕೋಟಿ ಮಾರಿದ್ದಾರೆ FIಗಳು, ತಿರ್ಗಾ ನೆಗೆಟಿವ್ ಟೆರಿಟರಿಗೆ ವಾಪಸ್ ಹೋಗಿದ್ದಾರೆ. DIಗಳು 3,500 ಕೋಟಿನ ಬೈ ಮಾಡಿದ್ದಾರೆ. ಹಾಗೆಯೇ ಮೂವರ್ಸ್ ಆ್ಯಂಡ್ ಲ್ಯಾಗರ್ಸ್ ನೋಡೋದಾದರೆ ಇವತ್ತು ಹೆಲ್ತ್ ಕೇರ್ ಸೆಕ್ಟ್ರು ಥ್ಯಾಂಕ್ಸ್ ಟು ಮ್ಯಾಕ್ಸ್ ಹೆಲ್ತ್ ಕೇರ್ 6.19% ಮೇಲೆ ಹೋಗಿತ್ತಲ್ಲ, ಅದು ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಆಗಿದೆ. 0.98% ಅಪ್ ಮಾಡಿ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸಿಂಗ್ ಸೆಕ್ಟರ್ ಅಂದರೆ ಅದು IT. ಇನ್ಫೋಸಿಸ್ ಬಿದ್ದಿತ್ತಲ್ಲ 2% ಮೇಲೆ, ಎಲ್ಲ ಸ್ಟಾಕ್ಗಳು ಬಿದ್ದಿದೆ ಇನ್ಕ್ಲೂಡಿಂಗ್ ಇನ್ಫೋಸಿಸ್. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. IPOಗಳು ನಮ್ಮದು ಯಾವುದೋ ಒಂದೆರಡು ನಡೀತಾ ಇದೆ, ಇಲ್ಲ ಇನ್ನಿನ್ನು ಅಪ್ಕಮಿಂಗ್ ಇದೆಯಾ, ಎಲ್ಲ ಅಪ್ಕಮಿಂಗ್ IPOಗಳು. ಇದು ಟರ್ಟಲ್ ಮಿಂಟ್ ಒಂದು ನಡೀತಾ ಇದೆ, ಆನ್ಗೋಯಿಂಗ್ ಇರೋದು ಅದೊಂದಲ್ವಾ. ಸೊ ಇನ್ಯಾವುದು ಕೂಡ ಸದ್ಯಕ್ಕೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ಇಲ್ಲ ಇದು ನಾಳೆಯಿಂದ, ಟೈಟಲ್ಮೆಂಟು ಕೂಡ ನಾಳೆಯಿಂದ, ಓಪನ್ ಯಾವುದೂ ಇಲ್ಲ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ಈ ವೀಕೆಂಡಲ್ಲಿ ಒಂದು ವಿಡಿಯೋದೊಂದಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲಾಂದರೆ ನೋಡೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. FIಗಳದ್ದು ಒಂದಿಷ್ಟು ಡೇಟಾ ಬಂದಿದೆ, ಅವರು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನು ಕತೆ ಅಂತ, ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾದರೆ ಸಾಧ್ಯವಾದರೆ ತೋರಿಸ್ತೀನಿ. ಯಾವ್ಯಾವುದರಲ್ಲಿ ಒಂದು 84 ಕಂಪ್ನಿಗಳದ್ದು ಡೇಟಾ ಬಂದಿದೆ, ಅಂದರೆ ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಕಂಪೇರ್ ಮಾಡಿದ್ರೆ ಎಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಹೇಗೇನು ಅದೊಂದು ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ, ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಆ ಕ್ವಾರ್ಟರಲ್ಲಿ ಅಂದರೆ ಎಲ್ಲಿ ಬೇಕಾದ್ರೂ ಅಕ್ಯುಮುಲೇಟ್ ಮಾಡ್ಕೊಂಡಿರ್ಬೋದು ಅವರು. ಅವ್ರ ಹತ್ರ ಮುಂಚೆನೂ ಆ ಸ್ಟಾಕ್ ಇರ್ಬೋದು, ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಆ್ಯಡ್ ಮಾಡ್ಕೊಂಡಿರ್ಬೋದು. ಬಟ್ ಒಂದು FIಗಳು ತೊಗೊಂಡಿದ್ದಾರೆ ಅಂದರೆ ಆ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ ಅದಕ್ಕೆ. ಆ ಒಂದು FIಗಳು ತೊಗೊತಾ ಇದ್ದಾರೆ ಇದರಲ್ಲಿ ಅನ್ನೋದು, ಅದನ್ನ ನೋಡೋಣಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.